ದೇವ್ರು ಏನಾದರೂ ಡಿಸೈಡ್ ಮಾಡ್ಬಿಟ್ಟ ಇವನನ್ನ ನಾನು ಏನಾದ್ರು ಸಾಧನೆ ಮಾಡಿಸ್ಲೇಬೇಕು ಇವನ ಕಡೆಯಿಂದ ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ಹೆಂಗಾದ್ರೂ ಅದು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ನಾನು ಇದನ್ನ ದಾಟಿ ಬಂದವನು, ಮತ್ತೆ ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ಈಗ ಆಲ್ರೆಡಿ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರಲ್ಲ ಸರ್, ಅವ್ರು ಹೇಳಿದ್ದು ಸರ್, ನೀವು ಅವತ್ತು ಆ ಮಾತು ಹೇಳಿದ್ರೆ ಅದು ನಿಜ ಅಂತ. ನಿಮ್ಮ ಲೈಫಲ್ಲಿ ಏನೇ ಆಗ್ತಿದೆ ಅಂದ್ರೆ ಅದ್ರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ಸರ್. ಆದರೆ ತಪ್ಪೇನು ಮಾಡ್ತಾರೆ ಗೊತ್ತಾ ಸರ್, ಅಂಥ ಪ್ರಾಬ್ಲಮ್ಸ್ ಬಂದಾಗ ಅವ್ರ ಗೋಲ್ ಏನಿರುತ್ತಲ್ಲ ಅದನ್ನು ಬಿಟ್ಟು ಈ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ನನ್ನ ಲೈಫಲ್ಲಿ ಹೀಗಾಯಿತು ಅದನ್ನೇ ಹೇಳ್ತಿರ್ತಾರೆ ಸರ್. ಪದೇ ಪದೇ ನೀವು ಯಾವಾಗ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗ್ತಿದೆ, ನಿಮ್ಮ ಲಕ್ ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ, ಎಲ್ಲ ಪ್ರಾಬ್ಲಮ್ಸ್ ನನಗೆ ಬರ್ತಾ ಇದೆ ಅಂತ ನೀವು ಪದೇ ಪದೇ ಅದನ್ನೇ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಮುಂದೆ ಅದೇ ನಿಮ್ಮ ಲೈಫಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದ್ರ ಬದಲು ಏನೋ ಆಗ್ತಿದೆ ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ, ನಾನು ನನ್ನ ಕೆಲಸ ಮಾಡಬೇಕು ಅಂತ ನೀವು ನಿಮ್ಮ ಕೆಲಸದ ಕಡೆ ಅಷ್ಟೇ ಗಮನ ಕೊಟ್ಟರೆ ಸರ್, ಒಂದು ದಿನ ನಿಮ್ಗೆ ಸಕ್ಸಸ್ ಗ್ಯಾರಂಟಿ.